ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಫ್ಯಾಕ್ಟ್ರಿ. ನಾನು ನಿಮ್ಮ ಚೇತನ್. ಇವತ್ತು ನಾನು ನಾಗರಬಾವಿ ಸೆಕೆಂಡ್ ಸ್ಟೇಜು ಮಾಳ್ಗಾಲ ರಿಲಯನ್ಸ್ ಮಾಡಿದೆ, ಅದ್ರ ಪಕ್ಕ ಇರೋ ಸಂತೋಷ್ ಹೋಟೆಲ್ಗೆ ಬಂದಿದ್ದೀನಿ. ಈ ಹೋಟೆಲ್ನ ಶುರು ಮಾಡಿ ಒಂದು 15 ವರ್ಷ ಆಯಿತು. ಶಿವಕುಮಾರ್ ಮತ್ತು ಗಂಗಮ್ಮ ಅನ್ನೋರು ಶುರು ಮಾಡಿದ್ದು. ಮನೆ ಪಕ್ಕನೇ ಹೋಟೆಲ್ ಇರೋದು. 7:30 ಶುರುವಾಗುತ್ತೆ ಹೋಟೆಲ್ಲು. ಪಲಾವ್ಗಂತೂ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ನನಗೂ ಭಾಳ ಇಷ್ಟ ಪಲಾವು. ಮಹೇಶ್ ಅಂತ ಅವರ ಅಂಕಲ್ ಹೆಸರು. ಅವರ ಫ್ಯಾಮಿಲಿಯವರೇ ನಿಂತು ನಡೆಸ್ಕೊಂಡು ಹೋಗ್ತಾರೆ ಅಂತ ಒಂದು ಹೋಟೆಲ್ಲು. ನೀವು ಯಾವಾಗ ಬಂದರೂ ಸಿಕ್ಕಾಪಟ್ಟೆ ಜನ ಇರುತ್ತೆ. ಮಧ್ಯಾಹ್ನ ಊಟ ಕೂಡ ಸಿಗುತ್ತೆ. ಆದರೆ ನಾನು ಇವತ್ತು ಬಂದಿರೋದು ಬೆಳಗಿನ ಟಿಫನ್ ಸಮಯ. ನಾನು ಹೋಟೆಲ್ ಡೀಟೇಲ್ಸು ಮತ್ತು ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ನಾಗರಬಾವಿ ಸೆಕೆಂಡ್ ಸ್ಟೇಜ್ ಮಾಳ್ಗಾಲ ಸೈಡ್ ಬಂದಾಗ ಒಂದು ಒಳ್ಳೆ ಗುಡ್ ಪಾಯಿಂಟ್. ಮಾಡ್ತೀರಿ ಇಲ್ಲಿ ಸಿಂಗಲ್ ಇಡ್ಲಿ, ವಡೆ, ಚಟ್ನಿ, ವಡೆ, ಪಲ್ಯ, ಸಾಂಬಾರು, ತೊಳಿ, ಸಿಂಗಲ್ ಇಡ್ಲಿ, ಸಿಂಗಲ್ ಇಡ್ಲಿ, ಅಣ್ಣ ತೊಳಿ, ಸಿಂಗಲ್ ಇಡ್ಲಿ, ಪಲಾವ್ ನಿಮಗೆ ನೋಡ್ತಿದ್ಯಾ? ಪಲಾವ್ ಪಲಾವ್ ಬಿಡಿ ಮಾಡ್ಕೊಡ್ತೀನಿ. ಚಟ್ನಿ ಬೇಕು ಬೈ? ಪಲಾವ್ ಕೊಟ್ಟೆ ನಿಮಗೆ? ಪಲಾವ್ ನಿಮಗೆ ಸರ್ ಮಾಡ್ಕೊಡ್ತೀನಿ. ಅಮ್ಮಟ್ಟಿಂದ ಕೊಟ್ಬಿಡು. ರೈಸ್ ಹಂಗೆ ಒಂದು ಪ್ಲೇಟ್ ಇಡ್ಲಿ. ಇಲ್ಲ 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 ಮೊಸರು ಬಜ್ಜಿ ಹಾಕ್ರಿ. ಪಲಾವ್ ತೊಳಿ ಬೈ. ನನಗೆ ಹೇಳಿದ್ದು ಹಂಗೂ ಕೊಡ್ತೀನಿ. ಒಂದು ಪಲಾವ್ ಮಾಡ ಪಾರ್ಸಲ್. ಪಲಾವ್ ಕೊಡ್ಲ ಗುರುಜಿ? ಪಲಾವ್ ಕೊಡ್ಲ? ಮಸಾಲ ನೋಡಿ ಮಾಡಿಲ್ಲ ಮಾಡಿ ಮಾಡಿ. ನಾಲ್ಕಾ ಒಂದು ಪ್ಲೇಟು? ಹೇಗಿದೆ ಟೇಸ್ಟು? ಯಾವಾಗಿಂದ ಬರ್ತಿದ್ದೀರಾ? 8 ವರ್ಷ. ಓ ಮೈ ಗಾಡ್, ಇಲ್ಲಿಯವರೇನಾ ನೀವು? ಓಕೆ ಓಕೆ. ಹೇಗಿದೆ ಟೇಸ್ಟು? ರೆಗ್ಯುಲರಾ? ಟಿಫನ್ ಬರ್ತೀರಾ, ಮಧ್ಯಾಹ್ನ ಊಟಕ್ಕೂ ಬರ್ತೀರಾ? ಟಿಫನ್ಗೆ ಹಾಂ, ಒಂದು ಟೈಮ್ ಬರ್ತಾ ಇರ್ತೀವಿ. ಪಲಾವ್ ತುಂಬ ಮೂಮೆಂಟ್ ಇಲ್ಲಿ, ಅದಕ್ಕೆ ಪಲಾವೇ ಜಾಸ್ತಿ. ತುಂಬ ಚೆನ್ನಾಗಿದೆ. ಬಂದೆ ಬಂದೆ ಬಂದೆ. ಭಯ ಒಬ್ಬರು ಕರೀಲಿ ಭಯ ಮಾಡ್ತಾರಾ? ಮಾಡಿದೆ. ನೀವೆಲ್ಲ ಮನೆಯವರೇ ಅಲ್ಲ? ಎಷ್ಟು ವರ್ಷ ಆಯ್ತು ಅಣ್ಣ ಶುರು ಮಾಡಿ? ಬರೀ 15 ವರ್ಷ. ಅವಾಗಿಂದ ನೀವಿದ್ದೀರಾ? ಅವಾಗಿಂದ ನಾವು ಸ್ಕೂಲ್ ಹೋಗ್ತಿದ್ದೆ. ಹಾಂ ಹಾಂ. ನಮ್ಮಪ್ಪ ನಮ್ಮಮ್ಮ ಮಾಡ್ತಾಯಿದ್ರು. ಇವರು ಅಂಕಲ್ ಹೆಸರು ಏನು ಹೇಳಿ? ಮಹೇಶ್ ಅಂತ ನಮ್ಮ ಮಾವವರು. ಹಾಂ ತಂದೆಯವರು ತಿಂಗಳು. ಹಾಂ. ಶಿವಕುಮಾರ್ ಅಂತ. ಮೂರು ಪ್ಲೇಟ್ ಪೂರಿ ಪಲಾವ್ ತಿನ್ನ ಹೇಳ್ಬಿಡಿ. ಐವತ್ತು 90 ರೂಪಾಯಿ ಸಿಂಗಲ್ ಇಡ್ಲಿ 90 ರೂಪಾಯಿ. ಯಾಕಪ್ಪ 3 ಪಲಾವು 50 ರೂಪಾಯಿ 50 ರೂಪಾಯಿ. ನಾನು ಇಲ್ಲೇ ಪಕ್ಕದಲ್ಲಿ ನಿಮ್ಮ ಹೋಟೆಲ್ ನೋಡಿದ್ದೀನಿ, ಯಾವಾಗಲೂ ತುಂಬ ರಶ್ಶು. ಯಾವಾಗಿಂದ ಓಪನ್ ಮಾಡಿದ್ದೀರಾ? ಅಲ್ಲಿ 15 ವರ್ಷ ಆಯ್ತು ಸರ್. ಏನೇನು ಸಿಗುತ್ತೆ? ಇಡ್ಲಿ, ಪಲಾವ್, ಪೂರಿ, ಚಿತ್ರಾನ್ನ, ಬಿಸಿ ಮಸಾಲೆ ವಡೆ, ಬೋಂಡ. ಜನ ಯಾವಾಗಲೂ ಇಷ್ಟೊಂದು ರಶ್ ಆಗಿರ್ತಾರಲ್ಲ, ನಿಮಗೆ ಒಳಗೆ ಹೋಗಿರೋದು ನೋಡಿಲ್ಲ ನಾನು. ಏನು ಸೀಕ್ರೆಟ್ ಅಷ್ಟೊಂದು ಟೇಸ್ಟ್ ಕೊಡ್ತಿರಲ್ಲ?
ಏನಿಲ್ಲ ಸರ್, ಮಾಮೂಲಿ ಕಸ್ಟಮರ್ಗೆ ಅವತ್ತಿಂದ ನಾವು ಕೊಡ್ತಾ ಇದ್ದೀವಿ. ಒಳ್ಳೆ ಕೊಡಬೇಕು, ಜನ ಬರ್ತಾರೆ. ಹಳ್ಳಿ ಥರ ಮನೆಯಿಂದ ರೆಡಿ ಮಾಡ್ಕೊಂಡು ಎಲ್ಲ ಇಲ್ಲೇ ರೆಡಿ ಮಾಡಿ, ಎಲ್ಲ ಇಲ್ಲೇ ರೆಡಿ ಬೇರೆ ಏನು ಬಳಸಲ್ಲ ಸರ್. ಸುಣ್ಣ ಬಳಸೋದು ಮತ್ತು ಅದಕ್ಕೆ ಏನಾದರೂ ಕೆಮಿಕಲ್ ಬಳಸೋದಾಗಲಿ ಮಾಡಲ್ಲ, ನ್ಯಾಚುರಲ್ಲ ಮಾಡ್ತಾರೆ. ತುಂಬ ಟೇಸ್ಟ್ ಇರ್ತದೆ. ಜನಗಳು ಇನ್ನೂ ಬೇಕು ಅಂತಲೇ ಇಲ್ಲೇ ಬರ್ತಾರೆ. ಎಲ್ಲೇ ಹುಡುಕೊಂಡ್ರು ಇಲ್ಲೇ ಬರ್ತಾರೆ. ಟೇಸ್ಟ್ ಭಾಳ ಚೆನ್ನಾಗಿರ್ತದೆ, ಬಿಸಿ ಬಿಸಿ ಇರ್ತದೆ, ತಿನ್ನೋರಿಗೆ ಒಂಥರ ಉತ್ಸಾಹ ಇರ್ತದೆ. ಮತ್ತು ಅದ್ರ ಬಗ್ಗೆ ಏನು ಬೇಕು ಹೇಳಬೇಕು ಅಂದರೆ, ಏನೇ ತಿಂದರೂ ಆರಾಮಾಗಿ ಜೀರ್ಣ ಆಗುತ್ತೆ ಅಷ್ಟೇ. ಅದೇ ಇಂಪಾರ್ಟೆಂಟ್. ಜನಗಳಿಗೇನು ಜೀರ್ಣ ಆಗುತ್ತೆ, ಬಟ್ ಏನೂ ಹಾಕಲ್ಲ ಅದರಲ್ಲಿ. ಮಾಮೂಲಿ ನ್ಯಾಚುರಲ್ಲಿ ಮಾಡ್ತಾರೆ ಅಷ್ಟೇ. ಚೆನ್ನಾಗಿದೆ. ಫೇವ್ರೇಟ್ ಯಾವುದಿಲ್ಲ? ನಮ್ಮದು ಪಲಾವು, ನಮ್ಮ ಫೇವ್ರೇಟ್ ಪಲಾವು, ಇಡ್ಲಿ. ಮನೆ ಫುಡ್ ತಿಂದಂಗೆ ಆಗುತ್ತೆ. ಪಲಾವ್ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಇಡ್ಲಿ ಕಂಪಲ್ಸರಿ, ಡೈಲಿ ಒಂದು ಇಡ್ಲಿ, ಆ ಫ್ರೈಸು, ವಡೆ ತಿಂದರೆ ರೆಗ್ಯುಲರು ತುಂಬ ಚೆನ್ನಾಗಿದೆ. ಎರಡು ಎಲ್ಲ ಟೇಸ್ಟ್ ಮಾಡಬೇಕಲ್ಲ. ಆ್ಯಕ್ಚುಲಿ ನಾನು ಇಲ್ಲಿ ಪೂರಿ ಟ್ರೈ ಮಾಡಿಲ್ಲ, ಇಡ್ಲಿ ಟ್ರೈ ಮಾಡಿದ್ದೀನಿ. ಇಡ್ಲಿ ಮಾತ್ರ ಸಖತ್ತಾಗಿರುತ್ತೆ. ಪಲಾವ್ ಟ್ರೈ ಮಾಡಿದ್ದೀನಿ. ನನ್ನ ಫೇವ್ರೇಟ್ ಇಲ್ಲಿ ಬಂದುಬಿಟ್ಟು ಪಲಾವ್. ಆಮೇಲೆ ಚಿತ್ರಾನ್ನ ಕೂಡ ಸಿಗುತ್ತೆ ನಿಮಗೆ. ವಡೆ ಬಂದುಬಿಟ್ಟು ಮಸಾಲ ವಡೆ ಮಾತ್ರ ಸಿಗುತ್ತೆ, ಉದ್ದಿನ ವಡೆ ಸಿಗೋಲ್ಲ. ಪೂರಿಗೆ ನಿಮಗೆ 4 ಪೂರಿ ಬರುತ್ತೆ ಒಂದು ಪ್ಲೇಟಿಗೆ, ಒಂದು ಮಸಾಲ ವಡೆ ಬರುತ್ತೆ, 40 ರೂಪಾಯಿ. ನನಗೆ ವರ್ತ್ ಅನ್ನಿಸ್ತು. ಪ್ರೈಸ್ ಕೂಡ ರೀಸನಬಲ್ ಆಗಿದೆ. ಸುಮ್ಮನಹಳ್ಳಿ ಅಂಡರ್ ಪಾಸ್ ಇದೆಯಲ್ಲ, ಅಂಡರ್ ಪಾಸಿಂದ ನೀವು ಟುವರ್ಡ್ಸ್ ಬನಶಂಕರಿ ಕಡೆ ಹೋಗ್ಬೇಕಾದ್ರೆ ಬಂದರೆ ನಿಮಗೆ ಒಂದು ಇನ್ನೊಂದು ಅಂಡರ್ ಪಾಸ್ ಸಿಗುತ್ತೆ. ಅಂಡರ್ ಪಾಸಿಂದ ಸ್ಟ್ರೈಟ್ ಬಂದರೆ ಈ ಕಡೆ ಮಾಳ್ಗಾಲ ಅಂತ ಬರುತ್ತೆ. ಈ ಕಡೆ ಬಂದರೆ ನಿಮಗೆ ಒಂದು ಟಿಫನ್ ಮಾಡೋಕ್ಕೆ ಒಂದು ಹೆಲ್ದಿ ಫುಡ್ಡು, ಮನೆ ಫುಡ್ಡು, ಹೋಮ್ ಮೇಡ್ ಫುಡ್ಡು ಸುಮಾರು ಒಂದು 15-20 ವರ್ಷದಿಂದ ನಡ್ಕೊಂಬರ್ತಾ ಇದ್ದಾರೆ. ಅಂಕಲ್ ನನಗೆ ಪರಿಚಯ, ನಮ್ಮ ಮನೆ ಪಕ್ಕ ಹೋಟೆಲ್ ಇರೋದು. ಭಾಳ ಚೆನ್ನಾಗಿದೆ. ಇನ್ನೊಂದು ಸರಿ ಬಂದಾಗ ಟ್ರೈ ಮಾಡಿ. ನಾನು ಇದುವರೆಗೂ ಪೂರಿ ಟ್ರೈ ಮಾಡಿರಲಿಲ್ಲ. ಪೂರಿ ಕೂಡ ಕ್ರೇಜಿ ಆಗಿದೆ ಗುರು. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಜನ ಕಡಿಮೆ ಇದ್ದಾರೆ, ನಿಲ್ಲಕ್ಕೆ ಜಾಗ ಇರೋದಿಲ್ಲ. ನೀವು 10 ನಿಮಿಷ ಹಾಗೆ ನೋಡ್ತೀರಿ ಹೇಗೆ ರಶ್ ಆಗುತ್ತೆ ಅಂತ. ಈ ಥರ ಕ್ಯೂ ನಿಂತ್ಕೋಬೇಕು. ಆ್ಯಕ್ಚುಲಿ ಇವತ್ತೇ ಜನ ಸ್ವಲ್ಪ ಕಡಿಮೆ. ಅವ್ರ ಅಂಕಲ್ ಒಳಗಡೆ ಬರೋದೇ ಇಲ್ಲ. ಒಳಗಡೆ ಇಬ್ಬರಿದ್ದಾರೆ, 3 ಜನ ಇದ್ದಾರೆ ಒಳಗಡೆ ಕೊಡೋದಕ್ಕೆ, ಟಿಫನ್ ಹಾಕೊಡೋದಕ್ಕೆ. ಅವ್ರು ಬರೀ ಅಮೌಂಟ್ ಇಸ್ಕೊಡೋದು ಅಷ್ಟೇ. ಹಾಗೆ ಇಲ್ಲಿ ರೆಗ್ಯುಲರ್ ಕಸ್ಟಮರ್ ಜಾಸ್ತಿ. ಆಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ಟಿಫನ್ ತೊಗೊಂಡು ಅವರವರೇ ಫೋನ್ಪೇ ಮಾಡೋಗ್ಬಿಡ್ತಾರೆ. ಬೇಗ ಕೊಡಪ್ಪ ಸಂತು. ಅಂತ ಚಿಕ್ಕ ಇಡ್ಲಿ ಎಷ್ಟು? ಒಂದು 9 ರೂಪಾಯಿ, 10 ರೂಪಾಯಿ. ಚಿಕ್ಕ ಇಡ್ಲಿ ಬಂದ್ಬಿಟ್ಟು 10 ರೂಪಾಯಿ. ತಟ್ಟೆ ಇಡ್ಲಿ ಬಂದ್ಬಿಟ್ಟು 15 ರೂಪಾಯಿ. ಏನು ಚಟ್ನಿ ಇಷ್ಟೊಂದು ಹಾಕೊಂಡಿದ್ದೀರಾ? ನೀವೇ ಹೋಗಿ ಹಾಕ್ಸ್ಕೊಂಡು ನಿಂತ್ಕೊಂಡು ಕಾಯ್ಕೊಂಡು, ತುಂಬ ರಶ್ ಇರುತ್ತೆ, ಹಾಕ್ಸ್ಕೋಬೇಕು. ಸಾಕು ಸ್ವಲ್ಪ ಮೊಸರು ಗೊಜ್ಜು ಹಾಕಿ. ಸಾಕು ಮೊಸರು ಗೊಜ್ಜಿಗಿಂತ ನಿಮಗೆ ಪಲಾವ್ಗೆ ಚಟ್ನಿನೇ ಸಖತ್ತಾಗಿರುತ್ತೆ. ನನ್ನ ಫೇವ್ರೆಟ್ ರೈಸ್ ಬಂದುಬಿಟ್ಟು ಇಲ್ಲಿ ಪಲಾವು. ಇಲ್ಲಿ ಚಿತ್ರಾನ್ನ ಕೂಡ ಸಿಗುತ್ತೆ ನಿಮಗೆ. ಪಲಾವ್ ಮಾತ್ರ ಅಲ್ಟಿಮೇಟು. ಪಲಾವ್ ಅಂತ ಒಂದ್ಸರಿ ಟ್ರೈ ಮಾಡಲೇಬೇಕು ನೀವು ಇಲ್ಲಿ ಬಂದಾಗ. ಪಲಾವ್ ಒಂದು ನೆಕ್ಸ್ಟ್ ಲೆವೆಲ್ ಇದೆ. ಬಿಸಿ ಬಿಸಿ ಇಡ್ಲಿ, ದೋಸೆ ಒಂದು ಸಿಗೋಲ್ಲ, ಪೂರಿ ಸಿಗುತ್ತೆ, ಪಲಾವ್ ಸಿಗುತ್ತೆ, ಹಾಗೆ ಚಿತ್ರಾನ್ನ ಸಿಗುತ್ತೆ. ನನ್ನ ಫೇವ್ರೇಟ್ ಬಂದುಬಿಟ್ಟು ಪಲಾವ್. ಇಲ್ಲಿ ಪಲಾವ್ ಅಂತೂ ಸಖತ್ತಾಗಿರುತ್ತೆ. ನೀವು ಒಂದ್ಸರಿ ಈ ಕಡೆ ಬಂದಾಗ ಟ್ರೈ ಮಾಡಿ. ಹೋಟೆಲ್ ಅಡ್ರೆಸ್ಸು ಮತ್ತು ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡ್ಕೋಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು. ಈ ಜನುಮವೇ ದೊರಕಿದೆ ರುಚಿ ಸವಿಯಲು.